ನಮಸ್ತೆ. ಇವತ್ತು ಉತ್ಕ ಮುದ್ದೆ ಮಾಡೋದು ಹೇಗಂತ ತೋರಿಸ್ತೀನಿ. ಅದಕ್ಕೆ ನಾವು ಸೊಪ್ಪು ತಗೋಬೇಕು. ಅಂದರೆ ಸಬ್ಬಸಿಗೆ ಸೊಪ್ಪು. ಅದನ್ನು ಫಸ್ಟು ಹೆಚ್ಕೊಂಡ್ಬಿಟ್ಟು ನೀರಲ್ಲಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಸೊ ಸೊಪ್ಪು ತುಂಬ ಗಲೀಜಿರುತ್ತಲ್ಲ, ಹಾಗಾಗಿ ಆದಷ್ಟು ನೀಟಾಗೆ ಸೊಪ್ಪನ್ನ ತೊಳ್ಕೊಬೇಕಾಗುತ್ತೆ. ಸೊಪ್ಪನ್ನ ನೀರಲ್ಲಿ ತೊಳ್ಕೊಬೇಕು. ಅದಾದಮೇಲೆ ಅದನ್ನು ತೊಳ್ಕೊಂಡು ಒಂದು ಕಡೆ ಇಟ್ಬಿಡಿ. ಇದಾದಮೇಲೆ ನೀರಲ್ಲಿ ತೊಗರಿಬೇಳೆ ಆಮೇಲೆ ಹೆಸರು ಕಾಳು ಅದೆರಡನ್ನ ಹಾಕಿಬಿಟ್ಟು ಕುದಿಯೋಕ್ಕಿಡಿ. ಇದು ಉತ್ಕ ಮುದ್ದೆಗೆ ಏನೇನು ಬೇಕಂತ ಅಂದರೆ ಹುಣಸೆಹಣ್ಣು, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಆಮೇಲೆ ತೆಂಗಿನಕಾಯಿ, ಹುಣಸೆಹಣ್ಣು ಇದಿಷ್ಟು ಬೇಕಾಗತ್ತೆ. ಸೊ ನೀವು ಎಷ್ಟು ಮಾಡ್ಕೊತೀರಾ ಆ ಕನ್ಸಿಸ್ಟೆನ್ಸಿ ಪ್ರಕಾರ ಅದಿಷ್ಟನ್ನು ಹಾಕೊಂಡ್ಬಿಟ್ಟು ಮಿಕ್ಸಿ ಹೊಡಿಬೇಕಾಗುತ್ತೆ. ಅದರಲ್ಲಿ ನಾನು ಈರುಳ್ಳಿ ಅಲ್ಲ, ಹಸಿಮೆಣ್ಸಿನ್ಕಾಯಿ ಮರ್ತಿದ್ದೆ. ಹಸಿರು ಮೆಣಸಿನ್ಕಾಯಿನೂ ಹಾಕೊಂಡ್ಬಿಟ್ಟು ಮಿಕ್ಸಿ ಹೊಡಿಬೇಕಾಗುತ್ತೆ. ಇದನ್ನು ನೀವೇನು ಹೈ ಫ್ಲೇಮಲ್ಲಿ ಇಟ್ಕೊಂಡು ನೋಡ್ತಾ ಇರ್ತೀರಾ, ಒಂಚೂರು ನೋಡ್ತಿರ್ಬೇಕು. ಯಾಕೆಂದರೆ ಫುಲ್ ಮೆತ್ತಗಾಗ್ಬಿಟ್ರೆ ಬೇಳೆ ಚೆನ್ನಾಗಿ ಬರಲ್ಲ. ಸೊ ಹಾಗಾಗಿ ನೋಡ್ತಾ ಇರಿ. ಇದನ್ನು ಕೂಡ ಒಂದು ಕಡೆಗೆ ತೀರಾ ಗಟ್ಟಿ ಇದ್ರೆ ಚೆನ್ನಾಗೂ ಆಗಲ್ಲ, ಮೀಡಿಯಮಲ್ಲಿ ಇರಬೇಕಾಗುತ್ತೆ. ಇದು ಒಂದು ಕಡೆ ಕುದಿ ಬರ್ತಾ ಇರಲಿ. ಅದಾದಮೇಲೆ ಇನ್ನೊಂದು ಕಡೆ ನಾವೇನು ಸೊಪ್ಪನ್ನ ತೊಳೆದು ಇಟ್ಕೊಂಡಿದ್ವಲ್ಲ ಅದನ್ನು ಮೀಡಿಯಮಲ್ಲಿ ಅದು ಬೇಳೆ ಬೆಂದಮೇಲೆ ಸೊಪ್ಪನ್ನ ಹಾಕೊಂಡ್ಬಿಟ್ಟು ಅದನ್ನು ಕುದಿಸ್ಕೊಳ್ಳಿ. ಅದಾದಮೇಲೆ ನೀವು ಕೊಬ್ಬರಿ ತುರ್ಕೋಬೇಕಾಗುತ್ತೆ. ಕೊಬ್ಬರಿ ಅಂತ ಅಂದರೆ ಸೊಪ್ಪಿಂದೇನು ಹುಕ್ಕ ಇರುತ್ತಲ್ಲ ಅದ್ರ ಸೊಪ್ಪು, ಹುಕ್ಕದ್ರದ್ದು ಸೊಪ್ಪು ಏನು ಬರುತ್ತೆ ಅದನ್ನು ಮಾಡಲಿಕ್ಕೆ ಕೊಬ್ಬರಿ ತುರಿ ಹಾಕೋಬೇಕು. ಇದು ಏನು ನಾನು ಹೇಳಿದೆ, ಹುಡ್ಕಕ್ಕೆ ಹಸಿರು ಮೆಣಸಿನ್ಕಾಯಿನ ಹಾಕೋತಿದ್ದೀನಿ. ಅಂದರೆ ನಾನು ಇಷ್ಟು ಕನ್ಸಿಸ್ಟೆನ್ಸಿ ಅಂತ ಅಂದರೆ 3 ಮೆಣಸಿನ್ಕಾಯಿನೂ ತೊಗೊಂಡಿದ್ದೀನಿ. ಅದಷ್ಟು ಮಿಕ್ಸಿ ಮಾಡಬೇಕಾಗತ್ತೆ. ಇದೇನಿದೆ ನೀರುಳ್ಳಿ, ಕೊಬ್ಬರಿ ತುರಿ, ಹಸಿರು ಮೆಣಸಿನ್ಕಾಯಿ ಅದಿಷ್ಟು ಕಾಳಿಂದೇನು ನಾವು ಸೋಸಿಟ್ಕೊಂಡಿರ್ತೀವಲ್ಲ ಅದಕ್ಕೆ ಒಗ್ಗರಣೆ ಹಾಕಿರ್ತೀವಿ. ಇದು ನಾನೇನು ಹಾಕಿದೆ ಈಗ, ಅದು ನಾವೇನು ಕಾಳಿಂದ ಹಾಕಿರ್ತೀವಿ ಅದನ್ನು ಒಂಚೂರು ಹಾಕಿದರೆ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಅದನ್ನು ಹಾಕಿಬಿಟ್ಟೆ ಮಿಕ್ಸಿ ಕೊಟ್ಕೊಳ್ಳಿ. ಇದು ಹುತ್ಕ ಸಾಂಬಾರು ಏನಿದೆ ಅಲ್ಲ ಅದು ಮಾಡಲಿಕ್ಕೆ ಬೇಕಾಗಿರುವಂಥದ್ದು ಸಾಸಿವೆ, ಅದಾದಮೇಲೆ ನೀರುಳ್ಳಿ, ನಾವೇನು ಮಿಕ್ಸಿ ಹೊಡ್ಕೊಂಡಿದ್ವಲ್ಲ ಅದನ್ನು ಹಾಕಿಬಿಟ್ಟು ನಾವೇನು ತೊಳ್ಕೊಂಡು ಇಟ್ಕೊಂಡು ಸೋಸ್ಕೊಂಡಿದ್ವಲ್ಲ ಹುತ್ಕದ್ದು ಆ ನೀರು ಹಾಕಬೇಕಾಗುತ್ತೆ. ಅದೇ ಆ್ಯಕ್ಚುಲಿ ರುಚಿ ಕೊಡೋದು ಅಂತ ಅಂದರೆ. ಇದಕ್ಕೆ ಮೇಲೂ ಎಕ್ಸ್ಟ್ರಾ ಬೆಳ್ಳುಳ್ಳಿ ಹಾಕ್ತಾರೆ, ಬಟ್ ನಾನು ಮೇಲೆ ಬೆಳ್ಳುಳ್ಳಿ ಹಾಕಿಲ್ಲ. ಸೊ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಅದೇ ಹುತ್ಕಕ್ಕೆ ಏನು ಕಾಳು ತೊಗೊಂಡಿದ್ವಿ ಅದನ್ನು ಒಂಚೂರು ಹಾಕಿದ್ರೆ ಚೆನ್ನಾಗಿರುತ್ತೆ ಮಧ್ಯದಲ್ಲಿ. ಇನ್ನೊಂದು ಕಡೆ ನಾವು ಹುತ್ಕದ ಸೊಪ್ಪೇನು ಬೇಕಾಗುತ್ತೆ ಅದಕ್ಕೆ ಮಾಡ್ಕೊಳ್ಳಿಕ್ಕೆ ಫಸ್ಟ್ ಎಣ್ಣೆ ಹಾಕೋತಿದ್ದೀನಿ. ಅದಾದಮೇಲೆ ಸಾಸಿವೆ ಹಾಕೋತೀನಿ. ಅದಾದಮೇಲೆ ಹಸಿರು ಮೆಣಸಿನ್ಕಾಯಿ, ಆಮೇಲೆ ಕರಿಬೇವು, ಆಮೇಲೆ ನೀರುಳ್ಳಿ ಹಾಕೋಬೇಕಾಗುತ್ತೆ. ಚೆನ್ನಾಗಿ ಬಾಡಿಸ್ಕೋಬೇಕು. ಹಸಿಮೆಣ್ಸಿನ್ಕಾಯಿ ಏನಿದೆ ಅಲ್ಲ ಅದು ಸ್ಮೆಲ್ ಬರಬೇಕು. ಸೊ ಅದಾದಮೇಲೆ ನೀರುಳ್ಳಿ ಹಾಕೋಬೇಕು. ಆಮೇಲೆ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಹಾಕೊಳ್ಳಿ. ಆಮೇಲೆ ಇದೇನಿದೆ ಅಲ್ಲ ಹುತ್ಕದ ಸೊಪ್ಪು ಅದನ್ನು ಹಾಕ್ಕೊಂಡು ಒಂಚೂರು ಕೊಬ್ಬರಿ ತುರಿ ಹಾಕೊಳ್ಳಿ, ಟೇಸ್ಟ್ ಇರುತ್ತೆ. ಇನ್ನೊಂದು ಕಡೆ ಅಂತ ಅಂದರೆ ಮುದ್ದೆ ಮಾಡಲಿಕ್ಕಿಟ್ಟಿದ್ದೀನಿ. ಅಂದರೆ 2 ಕಪ್ ನಾನೇನಿದೆ ನೀರು ತೊಗೊಂಡ್ರೆ ಅದಕ್ಕೆ ಒಂಚೂರು ಕೊಟ್ಟರೆ ಬರೋ ಹಾಗೆ ಒಂಚೂರು ಅಷ್ಟೇ ರಾಗಿ ಹಿಟ್ಟು ಹಾಕಿ ಕಲಿಸ್ಕೊಂಡಿದ್ದೀನಿ. ಅದಾದಮೇಲೆ 2 ಕಪ್ ನಾನು ತೊಗೊಂಡ್ರೆ 1 ಕಪ್ಪಷ್ಟು ನಾನು ರಾಗಿ ಹಿಟ್ಟು ಹಾಕಿ ಕುದಿಯಕ್ಕೆ ಬಿಡ್ತೀನಿ. 8 ನಿಮಿಷ ಕುದಿಬೇಕು. ಅದಾದಮೇಲೆ ಕೂಡಿಸ್ಕೊಂಡು ಒಂಚೂರು ತುಪ್ಪ ಹಾಕಿದರೆ ಚೆನ್ನಾಗಿರುತ್ತೆ, ಸ್ಮೂತ್ ಆಗುತ್ತೆ. ಸೊ ಅದಾದಮೇಲೆ ರಾಗಿ ಮುದ್ದೆ ಮಾಡ್ಕೋಬೇಕಾಗತ್ತೆ. ಏನಂತಂದರೆ ಹುತ್ಕಕ್ಕೆ ರಾಗಿ ಮುದ್ದೆನೇ ಚೆನ್ನಾಗಿ, ಅದೇ ಒಂಥರ ಟೇಸ್ಟ್ ಕೊಡೋದು. ಇದಂತ ಅಂದರೆ ಮಜ್ಜಿಗೆ ಮಾಡ್ಕೊಳ್ಳಿಕ್ಕೆ
ಮಜ್ಜಿಗೆ ಮಾಡ್ಕೊಳ್ಳಿಕ್ಕೆ ಮೊಸರು, ಕೊತ್ತಂಬರಿ ಸೊಪ್ಪು, ಕಾಳುಮೆಣಸು, ಆಮೇಲೆ ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಬೆಳ್ಳುಳ್ಳಿ ಹಾಕೊಳ್ಳಿ. ಮಸಾಲೆ ಮಜ್ಜಿಗೆ ಚೆನ್ನಾಗಿರುತ್ತೆ. ಸೊ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡಿ.